ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅಧಿಕಾರಿಗಳ ಜೊತೆ KDP ಸಭೆಯನ್ನು ಮಾಡಲಿಕ್ಕೆ ಮೈಸೂರಿಗೆ ಆಗಮಿಸಿದ್ದಾರೆ. ಮತ್ತು ಈಗಾಗಲೇ ಅಧಿಕಾರಿಗಳ ಜೊತೆಯಲ್ಲಿ KDP ಸಭೆ ಪ್ರಾರಂಭವಾಗಿದೆ. ಈ ಸಭೆ ಮೂಲಕ ಏನಿವತ್ತು ರೈತರ ಬಗ್ಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಏನು ಮೊನ್ನೆ 300 ರೂಪಾಯಿ ಕೊಡ್ತೀನಿ ಅಂತೇಳಿ ಕಬ್ಬು ಬೆಳೆಗಾರರಿಗೆ ಬೆಲೆ ನಿಗದಿ ಮಾಡಿದ್ದಾರೆ ಸರ್ಕಾರ. ಮತ್ತು ಕಾರ್ಖಾನೆ ಮಾಲೀಕರಿಂದ 250 ರೂಪಾಯಿ ಹಾಗೂ ಸರ್ಕಾರ 50 ರೂಪಾಯಿನಿಗೆ ಕೊಡ್ತೀನಿ ಅಂತೇಳಿ ಏನು ಆದೇಶವನ್ನು ಮಾಡಿದೆ. ಆ ಒಂದು 50 ರೂಪಾಯಿ ಕೊಡಲಿಕ್ಕೆ ಒಪ್ಪಿರ್ತಕ್ಕಂಥ ಸರ್ಕಾರ ಒಂದು ಆದೇಶ ಇಡೀ ರಾಜ್ಯವ್ಯಾಪಿ ದಕ್ಷಿಣ ಕರ್ನಾಟಕ ಇರ್ಬೋದು, ಅದು ಉತ್ತರ ಕರ್ನಾಟಕ ಇರ್ಬೋದು, ಇಡೀ ಪೂರ್ತಿ ಕರ್ನಾಟಕಾದ್ಯಂತ ಕರ್ನಾಟಕ ವ್ಯಾಪಿ ಆದೇಶವನ್ನು ಹೊರಡಿಸ್ಬೇಕು. ಮತ್ತು ಅದರ ಜೊತೆಗೆ ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ಏನು ಇವತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ 2 ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಂದು ಘಟನೆಗಳು, ಇದಕ್ಕೆ ತಡೆಗಟ್ಟಲಿಕ್ಕೆ ಏನೆಲ್ಲ ಕಾರ್ಯರೂಪಕ್ಕೆ ತರ್ಬೋದು, ಏನೆಲ್ಲ ಸ್ಪೆಷಾಲಿಟಿ ಇವತ್ತು ಯಾವ ಆಯಾಮಗಳಿಂದ ಈ ಒಂದು ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಚಿಂತನೆಯನ್ನು ಮಾಡ್ತಿದೆ. ಮತ್ತು ಇದರ ಜೊತೆಗೆ ಇವತ್ತು ಕೃಷಿ ಅಧಿಕಾರಿಗಳು ಕೂಡ ಸಭೆಯಲ್ಲಿರ್ತಾರೆ. ಮತ್ತು ಇತರ ರೈತರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಜೊತೆಯಲ್ಲಿ ಇರೋದ್ರಿಂದ ನಾವು ಇವತ್ತು ರೈತ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಸಭೆ ಮೂಲಕ ಈ ಒಂದು ವಿಚಾರದಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ತಂಬಾಕು ಬೆಳೆಗಾರರ ಬಗ್ಗೆ ಚಿಂತನೆ ಮಾಡಬೇಕು. ಮತ್ತು ಇದರ ಜೊತೆಗೆ ಕಬ್ಬು ಬೆಳೆಗಾರರಿಗೆ ಈ ಭಾಗದಲ್ಲಿ ಏನು ಟ್ರಾನ್ಸ್ಪೋರ್ಟಿಂಗು ಮತ್ತು ಕಟಿಂಗ್ ಚಾರ್ಜು ಏನು ಎಕ್ಸ್ಫೀಲ್ಡ್ ಅಂತ ಏನಿದೆ, ಅದು ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಎಕ್ಸ್ಫೀಲ್ಡ್ ಅಂತ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಾಗಿದೆ, ಇದು ಎಕ್ಸ್ಗೇಟನ್ನು ತೆಗೆದು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಒಂದೇ ರೀತಿಯಲ್ಲಿ ಒಂದು ಆದೇಶವನ್ನು ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ರಾಜ್ಯದಲ್ಲಿ ಒಬ್ಬರೇ ಮುಖ್ಯಮಂತ್ರಿ, ಒಬ್ಬರೇ ಸಕ್ಕರೆ ಮಂತ್ರಿ ಇರ್ತಕ್ಕಂಥದ್ದು, ಒಬ್ಬರೇ ಕೃಷಿ ಮಂತ್ರಿ ಇರ್ತಕ್ಕಂಥದ್ದು. ತಾರತಮ್ಯ ಯಾಕೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಸರ್ಕಾರಕ್ಕೆ. ದಕ್ಷಿಣ ಭಾಗಕ್ಕೊಂದು, ಉತ್ತರ ಕರ್ನಾಟಕಕ್ಕೊಂದು ಮಾಡಬಾರ್ದು. ಮತ್ತು ಇದೇ ರೀತಿಯಲ್ಲಿ ನೀವು ರೈತರ ಬಗ್ಗೆ ಕಾಳಜಿ ಇಟ್ಟು ನೀವು ಮಾಧ್ಯಮದ ಮುಖಾಂತರ ರೈತರ ಜೊತೆಗಿದ್ದೀವಿ, ಸರ್ಕಾರ ರೈತರ ಜೊತೆಗಿದೆ ಅಂತೇಳಿ ಹೇಳ್ತಕ್ಕಂಥ ಮಾತನ್ನು ನೀವು ಕೈ ಬಿಡಬೇಕು. ಮತ್ತು ನೀವು ಸಭೆಯಲ್ಲಿ ಏನು ಪ್ರಸ್ತಾಪ ಮಾಡ್ತಿದ್ದೀರಿ ರೈತರ ಜೊತೆಯಲ್ಲಿ, ರೈತರ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ರೈತರ ಬಗ್ಗೆ, ಆ ಒಂದು ನುಡಿಗಳನ್ನು ಇವತ್ತು ಆ ಒಂದು KDP ಸಭೆಯಲ್ಲಿ ನೀವು ಮಾತಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ವಿಚಾರವನ್ನು ರೈತರ ಬಗ್ಗೆ ನೀವು ತಗೊಳ್ಳಿಲ್ಲ ಅಂದಾಗ ಮುಂದಿನ KDP ಸಭೆಯನ್ನು ನಾವು ಮಾಡಲಿಕ್ಕೆ ಬಿಡಲ್ಲ. ಮೈಸೂರಿನಲ್ಲಿ ಮುಂದಿನ KDP ಸಭೆ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ. ಆದ್ದರಿಂದ ಇವತ್ತು ನೀವು ರೈತರ ಬಗ್ಗೆ ಏನಾದ್ರು ಅಲ್ಲಿ ನುಡಿಗಳನ್ನು ಮಾತನಾಡಿದಾಗ ನಾವು ನಿಮ್ಮನ್ನ ಸ್ವಾಗತ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ನನ್ನ ಹೆಸರು ಆಡ್ಯ ರವಿ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ರಾಜ್ಯಾಧ್ಯಕ್ಷರು.